ಅಮೆರಿಕ ಇರಾನ್ ಸಂಘರ್ಷದಿಂದ ಸತತವಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಕಾಣ್ತಾ ಇದೆ. 16,000ವರೆಗೆ ಇದ್ದಂತಹ 22 ಕ್ಯಾರೆಟ್ ಗೋಲ್ಡ್ ಬೆಲೆ ಇದೀಗ 13,000 ಅಂಚಿಗೆ ಬಂದಿಳಿದಿದೆ. ಯುದ್ಧ ಮುಂದುವರೆದರೆ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯೋ ಸಾಧ್ಯತೆ ಇದೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ, ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ. ಚಿನ್ನ ಅಂದರೆ ಖರೀದಿಗೆ ಭಯಪಡ್ತಾ ಇದ್ದ ಕಾಲ ಈಗ ಬದಲಾಗಿದೆ. 18,000 ರೂಪಾಯಿ ಗಡಿ ದಾಟಿದ್ದ 24 ಕ್ಯಾರೆಟ್ ಗೋಲ್ಡ್ ರೇಟ್ ಇದೀಗ 14,000ಕ್ಕೆ ಬಂದಿಳಿದಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ಬೆಲೆ ಏರಿಕೆ, ಹಣದುಬ್ಬರ ಹೆಚ್ಚಳದಿಂದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುವ ನಿರೀಕ್ಷೆಯಿಂದಾಗಿ ಚಿನ್ನ ಬೆಳ್ಳಿ ಬೆಲೆ ಭಾರಿ ಕುಸಿತಾ ಇದೆ. ಮಧ್ಯಪ್ರಾಚ್ಯ ಸಂಘರ್ಷ ಆರಂಭದಿಂದ ಚಿನ್ನ ಬೆಳ್ಳಿ ದರ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ. ಚಿನ್ನದ ಖರೀದಿಗೆ ಇದು ಸಕಾಲ ಎಂದಿರುವ ವ್ಯಾಪಾರಿಗಳು ಅಗತ್ಯವಿದ್ದಷ್ಟು ಮಾತ್ರ ಖರೀದಿ ಇರಲಿ ಎಂದಿದ್ದಾರೆ. ಹಾಗಾದರೆ ಜುಲೈ 10ರಿಂದ 15ರವರೆಗಿನ ಚಿನ್ನ ದರ ಎಷ್ಟಿದೆ ಅಂತ ನೋಡುವುದಾದರೆ, ಚಿನ್ನದ ದರ ಜುಲೈ 10 24 ಕ್ಯಾರೆಟ್ ಚಿನ್ನ 14,482 ರೂಪಾಯಿ, 22 ಕ್ಯಾರೆಟ್ ಚಿನ್ನ 13,270 ರೂಪಾಯಿ. ಜುಲೈ 11 24 ಕ್ಯಾರೆಟ್ ಚಿನ್ನ 14,433, 22 ಕ್ಯಾರೆಟ್ ಚಿನ್ನ 13,230. ಜುಲೈ 12 24 ಕ್ಯಾರೆಟ್ ಚಿನ್ನ 14,433, 22 ಕ್ಯಾರೆಟ್ ಚಿನ್ನ 13,230. ಜುಲೈ 13 24 ಕ್ಯಾರೆಟ್ ಚಿನ್ನ 14,291 ರೂಪಾಯಿ, 22 ಕ್ಯಾರೆಟ್ ಚಿನ್ನ 13,100 ರೂಪಾಯಿ. ಜುಲೈ 14 24 ಕ್ಯಾರೆಟ್ ಚಿನ್ನ 14,280 ರೂಪಾಯಿ, 22 ಕ್ಯಾರೆಟ್ ಚಿನ್ನ 13,090 ರೂಪಾಯಿ. ಜುಲೈ 15 24 ಕ್ಯಾರೆಟ್ ಚಿನ್ನ 14,357 ರೂಪಾಯಿ, 22 ಕ್ಯಾರೆಟ್ ಚಿನ್ನ 13,160 ರೂಪಾಯಿ. ನೋಡಿ, ಚಿನ್ನದ ಬೆಲೆ ಇವಾಗ ಸಮಾಧಾನವಾಗಿ ಸ್ವಲ್ಪ ಬೆಲೆ ಕಮ್ಮಿನೇ ಇದೆ ಇವಾಗ. ಕಾರಣ ಏನಂದರೆ ಯುದ್ಧದ ಪರಿಣಾಮ ಮತ್ತು ಅಂತಾರಾಷ್ಟ್ರೀಯ ಎಕನಾಮಿಕ್ ಪಾಲಿಸೀಸ್ ಮೇಲೆ ಹೋಗುತ್ತೆ. ಇವಾಗ ಇರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಯುದ್ಧ ಇನ್ನೂ ಬೆಳೀತಾ ಇದೆ. ಯುದ್ಧ ಏನಾದರೂ ನಿಂತಿದ್ರೆ ಖಂಡಿತ ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿತ್ತು. ಇವಾಗ ಮತ್ತೆ ಯುದ್ಧ ಪ್ರಾರಂಭ ಆಗಿರೋದಕ್ಕೆ ಚಿನ್ನದ ಬೆಲೆ ಮತ್ತು ಇನ್ನಷ್ಟು ಸ್ವಲ್ಪ ಕಮ್ಮಿ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಇನ್ವೆಸ್ಟರ್ಸು ಇವಾಗ ಇನ್ವೆಸ್ಟ್ ಮಾಡೋದು ನಮ್ಗೆ ಗೊತ್ತಿರೋ ತನಕ ಒಳ್ಳೆ ಟೈಮ್ ಇದು. ಯಾಕೆಂದರೆ ಇದಕ್ಕಿಂತ ಏನು ಕಮ್ಮಿ ಆಗೋದು ನಾವು ಯಾವತ್ತೂ ಕಂಡಿಲ್ಲ. ಚಿನ್ನ ಬೆಲೆ ಕಡಿಮೆಯಾದರೂ ಚಿನ್ನ ಖರೀದಿಗೆ ಜನ ಅಷ್ಟಾಗಿ ಮುಂದಾಗ್ತಾ ಇಲ್ಲ. ಕಾರಣ ಆಷಾಢ ಆರಂಭವಾಗಿದ್ದು ಈ ಸಂದರ್ಭದಲ್ಲಿ ಚಿನ್ನದ ಖರೀದಿಗೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ.